ಹಾಗೆ ಲಾಸ್ಟ್ ಇದು 100 ಬಲ್ಬ್ ಪೂರ್ತಿ ಇದು ಒಂದೊಂದು ಸೈಡ್ ಅರ್ಜಿಂಗಲ್ಲಿ ಮತ್ತು ಅದೆಲ್ಲ ನಾವು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಎಲೆಕ್ಟ್ರಿಕಲ್ ಬಿಸ್ನೆಸ್ ಅಂದರೆ ಒಂದು ಮನೆ ವೈರಿಂಗ್ಸ್ ಅಂತ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ಲೈಟಿಂಗ್ ಬಿಸ್ನೆಸ್ಸನ್ನು ಯಾವ ಥರ ಮಾಡ್ಬೋದು, ಏನೇನು ಮಟೀರಿಯಲ್ಸ್, ಪಿಕ್ಸೆಲ್ಸ್, LED ಯಾವ ಥರ ನೀವು ಯಾವುದನ್ನು ತಗೊಂಡು ಡಿಸೈನಲ್ಲಿ ಮನೆಗೆ ಹಾಕ್ಬೋದು ಅಥವಾ ದೇವಸ್ಥಾನಕ್ಕೆ ಡೆಕೋರೇಷನ್ ಮಾಡ್ಬೋದು, ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಂದೇ ಬಿಸ್ನೆಸ್ ಮಾಡಿರೋದು ಸಾಕಾಗಲ್ಲ. ಅದ್ರ ಜೊತೆಲಿ ಏನೇನು ಕಡಿಮೆ ರೇಟಲ್ಲಿ ಏನು ಪರ್ಚೇಸ್ ಮಾಡ್ಬೋದು, ಯಾವ ಥರ ಒಂದು ಸಿಂಪಲ್ ಮಟೀರಿಯಲ್ಸ್ ಹಾಕ್ಕೊಂಡು ಅದರ ಅಮೌಂಟ್ ನಾವು ಹೇಗೆ ತಗೊಳ್ಬೇಕು, ಆ ಥರ ಒಂದು ಸಣ್ಣದಾದ ಒಂದು ಐಡಿಯಾ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಓಕೆ, ಥ್ಯಾಂಕ್ ಯು. ಹಾಗೆ ಅದ್ರ ಜೊತೆಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಸ್ವಲ್ಪ ಜನರಿಗೆ ಒಂದು ಉಪಯೋಗ ಬರ್ಬೋದು ಅನಿಸುತ್ತೆ ನನಗೆ. ಸ್ನೇಹಿತರೆ, ಈ ಥರ ಇರುವಂಥ ಒಂದು ದೇವಸ್ಥಾನದ ಗೋಪುರಕ್ಕೆ ಯಾವ ಥರ ಲೈಟಿಂಗ್ ಮಾಡ್ಬೋದು, ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಂಥ ಸಿಂಪಲ್ ಡಿಸೈನ್ ಆಗಿರುತ್ತೆ. ನೀವು ಇದನ್ನೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಒಂಥರ ನಿಮ್ಮದೇ ಹೊಸದಾಗಿರುವಂಥ ಡಿಸೈನ್ ಮಾಡಿಕೊಂಡು ಚಂದ ಡೆಕೋರೇಟಿವ್ ಮಾಡ್ಬೋದು. ಹಾಗೆ ನಾನು ಏನು ಡಿಸೈನ್ ಮಾಡ್ತೀನಿ ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ. ಸ್ನೇಹಿತರೆ, ಈ ಥರ ಪಿಕ್ಸೆಲ್ ಪ್ರತಿಯೊಂದು ಪಿಕ್ಸೆಲ್ಗೂ 200-250 ಈ ಥರ ರೇಂಜಲ್ಲಿ ಇದೆ. ನಾರ್ಮಲಾಗಿ ಎಲ್ಲ ಕಡೆಯೂ ಸಿಗುತ್ತೆ. ಹಾಗೆ ಇದನ್ನು ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬೇಕಾದ್ರೆ ಡೆಕೋರೇಟಿವ್ ಮಾಡ್ಬೋದು. ನಾನು ಇಲ್ಲಿ ಪ್ರತಿ ಬೆಲ್ಟನ್ನು ಮೊದಲು ಓಪನ್ ಆಗಿ ಬಿಡಿಸ್ಕೊಂಡು ನಂತರ ಇದಕ್ಕೆ ಮೊಳೆ ಹೊಡಿತಿದ್ದೀನಿ. ಮೊಳೆ ಹೊಡೆಯೋದು ಅಂದರೆ ಜಾರೋಗುತ್ತೆ. ಇಲ್ಲ ಆದರೆ ಹಾಗೆ ಮೊಳೆ ಹೊಡೋಕ್ಕಿಂತ ಮೊದಲು ನೀವು ತುಂಬಾ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ಹೊಡೆದ್ಬಿಟ್ರೆ ಕಾಂಕ್ರೀಟ್ ಹೊಡೆದೋಗುವಂಥ ಚಾನ್ಸಸ್ ಇರುತ್ತೆ. ಇದು ತುಂಬ ಪಾಯಿಂಟ್ ಆಗಿರೋದ್ರಿಂದ ನಾವು ಯೂಸ್ ಮಾಡೋದು ತುಂಬ ಪಾಯಿಂಟ್ ಮೊಳೆ ಯೂಸ್ ಮಾಡ್ತಿದ್ದೀನಿ. ಬಟ್ ಆ ಥರ ಅಂತ ಪ್ರಾಬ್ಲಮ್ ಆಗೋಲ್ಲ. ಇದಕ್ಕೋಸ್ಕರನೇ ಲೈಟಿಂಗೋಸ್ಕರ ಇರುವಂಥದ್ದನ್ನೇ ನಾವು ಯೂಸ್ ಮಾಡೋದು. ಪ್ರತಿ ಲೈಟಿಂಗ್ ಎಂಡ್ ಪಾಯಿಂಟಿಂದ ಬೆಲ್ಟ್ ಸ್ಟಾಪ್ ಆಗಿದ್ದರೆ ಇನ್ನೊಂದು ಹೊಸದ ಬೆಲ್ಟ್ ನಾವು ಹಾಕಬೇಕಾದ್ರೆ ಅದನ್ನು ಇವಾಗ ನಾವು ಎಂಡ್ ಪಾಯಿಂಟ್ ಇದೆ ಅಂದರೆ ನೆಕ್ಸ್ಟ್ ಹಾಕುವ ಬೆಲ್ಟು ಫಸ್ಟ್ ಸ್ಟಾರ್ಟಿಂಗ್ ಇರಬೇಕು. ಯಾಕಂದರೆ ಡಾಟಾ ಔಟ್ ಅಂತ ನಾವು ಐಸಿಯಲ್ಲೇ ಇರುತ್ತೆ. ಸೊ ಅದಕ್ಕೆ ನಾವು ಅದ್ರ ಪ್ರಕಾರನೇ ಹಾಕಬೇಕಾಗತ್ತೆ. ಎಲ್ಲಾದರೂ ನಾವು ಎಂಡ್ ಟು ಎಂಡ್ ಕನೆಕ್ಟ್ ಮಾಡಿದ್ರೆ ಸಿಗ್ನಲ್ ಮುಂದೆ ಜಂಪ್ ಆಗೋಲ್ಲ, ಡಾಟಾ ಯಾವುದು ಜಂಪ್ ಆಗೋಲ್ಲ. ಸೊ ನಾವು ಇದನ್ನು ಹೊಡೆಯೋತ್ತಿಗೆ ಫುಲ್ ಕೇರ್ಫುಲ್ಲಾಗಿ ಹೊಡಿಬೇಕಾಗತ್ತೆ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನೀವು ಈ ಬೆಲ್ಟನ್ನು ಬಿಡಿಸುವಾಗಲೇ ಆಗಲಿ, ಈ ಕನೆಕ್ಷನ್ ಕೊಡುವಾಗಲೇ ಆಗಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಈಗ ಕನೆಕ್ಷನ್ ಕೊಡುವತ್ತಿಗೆ ಈ DC ವೋಲ್ಟಮ್ದು ಮತ್ತು ಕರೆಂಟ್ ಸಪ್ಲೈಗೆ ಏನಾದರೂ ಕನೆಕ್ಟ್ ಆಗಿಬಿಟ್ರೆ ಪೂರ್ತಿ LED ಪಿಕ್ಸೆಲ್ಸ್ ಅಷ್ಟು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ತುಂಬಾ ಈಗ ಅದಕ್ಕೆ ಇನ್ಸುಲೇಷನ್ ಟ್ಯಾಪ್ ಹಾಕೋದಾಗಲಿ ಪ್ರತಿಯೊಂದನ್ನು ನೀಟಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಮತ್ತು ತುಂಬ ಎಳಿಬಾರ್ದು. ಈ ಲೈಟಿಂಗ್ ಈ ಥರ ನಾವು ಲೈಟಿಂಗನ್ನು ಹೊಡೆಯುವಾಗಲಾಗಲಿ ಅಂದರೆ ಡೆಕೋರೇಟಿವ್ ಮಾಡುವಂಥ ಟೈಮಲ್ಲಾಗಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ತುಂಬ ಎಳೆದು ಬಿಟ್ಟರೆ ವಯರ್ ಒಳಗಡೆ ಕಾಪರ್ ಲೀಡ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಜಾಗ್ರತೆ ಮಾಡಬೇಕು. ಇವಾಗ ನಾನು ನಿಮಗೆ ತೋರಿಸೋದು ಇದು 100 ಬಲ್ಬದು ಒಂದೊಂದು ಪಟ್ಟಿ ಇರೋದು. ಅದನ್ನು ನಾನು ಗೋಪುರಕ್ಕೆ ಹೊಡಿಬೇಕಂತಲೇ ಇಟ್ಕೊಂಡಿದ್ದೆ. ಒಗಿಬೇಕಲ್ಲ ಸ್ನೇಹಿತರೆ, ನಾವಿಲ್ಲಿ 100 ಬೆಲ್ಟ್ ಇದೆಯಲ್ಲ, ನಾನು ಮೇಲಿಂದ ನೀವು ನೋಡ್ತಾ ಇರ್ಬೋದಲ್ಲ, ಅಲ್ಲಿಂದನೇ ಪ್ರತಿಯೊಂದು ಬೆಲ್ಟನ್ನು ಮಿಡ್ಲಲ್ಲಿ ಇಟ್ಕೊಂಡು ಆಚೆ ಸೈಡ್ ಮತ್ತು ಈಚೆ ಸೈಡ್ ಮಾಡಿ ಎಳೆದು ಹೊಡಿತಿದ್ದೀನಿ. ಯಾಕೆಂದರೆ ಇದೊಂಥರ ಈಸಿ ವೇ. ಯಾಕಂದರೆ ನಾವು ತುಂಬ ಬೆಲ್ಟ್ ಹೊಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ದೂರದಿಂದ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಮ್ಮದು ಈಸಿ ಕೆಲಸನೂ ಬಡ ಮುಗಿದೋಗ್ಬಿಡುತ್ತೆ.
ಸ್ನೇಹಿತರೆ ಫೈನಲ್ ಆಗಿ ಈ ಥರ ಒಂದು ಬೆಲ್ಟ್ ಸಿಸ್ಟಮ್ ಬರುತ್ತೆ. ನಾವು ಈ ಥರ ಒಂದೊಂದು ಸೈಡ್ ಅಡ್ಜಿಂಗಲ್ಲಿ ನಾವು ಮೊಳೆ ಹೊಡ್ಕೊಳ್ಬೇಕಾಗತ್ತೆ. ಹಾಗೆ ಲಾಸ್ಟಾಗಿ ಈ ಥರ ನೋಡ್ತೀವಿ. ಇದು ಒಂಥರ ಸಿಂಪಲ್ ಡಿಸೈನ್, ಬಟ್ ಆದರೆ ನೋಡಲಿಕ್ಕಂತೂ ಸಖತ್ತಾಗಿ ಕಾಣಿಸುತ್ತೆ. ಅಂದರೆ ನಾರ್ಮಲ್ ಆಗಿ ಡಿಸೈನ್ ಸೂಪರಾಗಿ ಕಾಣಿಸುತ್ತೆ. ನಮಗೂ ಕೆಲಸ ತುಂಬಾ ಕಡಿಮೆ. ನೋಡಿ ಲಾಸ್ಟಾಗಿ ಇಲ್ಲಿ ಒಂದು ಪಾಯಿಂಟ್ ಮಳೆ ಹೊಡೆದಿದ್ದೆ. ಇವಾಗ ನಾನು SMP-S ಇದು ಕನೆಕ್ಟ್ ಮಾಡ್ತಾಯಿದ್ದೀನಿ. ಇದು 60 amps SMP-S ವಾಟರ್ ಪ್ರೂಫ್ LED ಪವರ್ ಸಪ್ಲೈ. ಪೂರ್ತಿ ಇದು ವೈರಿಂಗ್ ಕನೆಕ್ಷನ್ ಇದೆ. ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲಾಗಿ ಪ್ರತಿಯೊಂದು ಬೆಲ್ಟ್ ಪಾಸಿಟಿವ್ ನೆಗೆಟಿವ್ ಆಗಲಿ ಡಾಟಾನಾಗಲಿ ಸಪ್ರೇಟಾಗಿ ನೋಡಿಕೊಂಡು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಕನೆಕ್ಷನ್ ಮಾಡಬೇಕಾಗುತ್ತೆ. ಮತ್ತೆಲ್ಲ ರಾಂಗ್ ಕನೆಕ್ಷನ್ ಆಗಿಬಿಟ್ರೆ ಅಷ್ಟು SMP-S ಹಿಡಿದು ಎಲ್ಲ ಬಲ್ಬ್ ಪಿಕ್ಸೆಲ್ ಪೂರ್ತಿ ಸುಟ್ಟೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ತುಂಬಾ ನೋಡಿಕೊಂಡು ಜಾಗ್ರತೆ ಮಾಡಿ. ಮತ್ತು ಪ್ರತಿಯೊಂದಕ್ಕೂ ಇನ್ಸುಲೇಷನ್ ಟೇಪ್ ಹಾಕಲೇಬೇಕು. ಈ ಥರ ಟ್ವಿಸ್ಟ್ ಮಾಡುವಾಗ ಹೊಸದಾಗಿ ಕಾಪರ್ ತಗೊಳ್ಳಿ. ಬೈ ಚಾನ್ಸ್ ಇವಾಗ ಕಾರ್ಬನ್ ತುಂಬ ಇದ್ದರೆ ಅಂದರೆ ಬ್ಲಿಂಕ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೊಸದಾಗಿ ಇನ್ಸುಲೇಷನ್ ತೆಗೆದು ಹೊಸದಾಗಿರುವಂಥ ಒಂದು ಕಾರ್ಬನ್ ಇಲ್ಲದೆ ಇರುವಂಥದ್ದು ಕಾಪರ್ ನಾವು ಟ್ವಿಸ್ಟ್ ಮಾಡೋದ್ರಿಂದ ಬ್ಲಿಂಕ್ ಆಗುವಂಥ ಪ್ರಾಬ್ಲಮ್ ಏನು ಬರೋದಿಲ್ಲ. ಸೊ ಅದಕ್ಕೆ ನಾನು ಮತ್ತು ಅದೆಲ್ಲ ನಾವು ಟ್ವಿಸ್ಟ್ ಮಾಡಾದ್ರ ಮೇಲೆ ಇನ್ಸುಲೇಷನ್ ಟೇಪ್ ಹಾಕೋದು ಮರಿಬಾರ್ದು. ಸ್ನೇಹಿತರೆ ನಾನಿಲ್ಲಿ ನಾರ್ಮಲ್ ಆಗಿರುವಂಥ ಕಂಟ್ರೋಲರ್ ಯೂಸ್ ಮಾಡ್ತಿದ್ದೀನಿ. ಇದು 0 ಇಂದ 100 ಮಾತ್ರ ಡಿಸೈನ್ ಇರೋದು. ಯಾಕಂದರೆ ನಾನಿಲ್ಲಿ ಟೋಟಲಾಗಿ 8 ಬೆಲ್ಟನ್ನು 8 ಬೆಲ್ಟನ್ನು ಯೂಸ್ ಮಾಡಿದ್ದೆ. ಸೊ ನನಗೆ ಇದೇ ಕಂಟ್ರೋಲ್ ನಾರ್ಮಲ್ ಸಿಂಪಲ್ ಕಂಟ್ರೋಲ್ ಸಾಕಾಗುತ್ತೆ. ಸ್ನೇಹಿತರೆ ಗೋಪುರದ ಎಲ್ಲ ವೈರಿಂಗ್ಸ್ ಎಲ್ಲ ಕಂಪ್ಲೀಟ್ ಆದ ನಂತರ ನಾವು ಈಗ 5 ಡ್ರಾಪದ್ದು ವೈರಿಂಗ್ ಮಾಡಲಿಕ್ಕೆ ಬಂದಿದ್ದೆ. ಇವಾಗ ನಾನು ಇಲ್ಲಿ ಯೂಸ್ ಮಾಡೋದು 60 amps SMP-S. ಹಾಗೆ ಇದಕ್ಕೂ 5x80 ಅಂತ ಒಂದು ಕಂಟ್ರೋಲರ್ ಇದೆ, ಅದನ್ನೇ ನಾನು ಯೂಸ್ ಮಾಡಿದ್ದೆ ಪ್ರತಿ 5 ಡ್ರಾಪ್ ಪಿಕ್ಸೆಲ್ LED-ಗೆ. ಹಾಗೆ ನಾನು ಗೋಪುರದಲ್ಲಿ ಹಾಕಿದ್ದು ಅದು ನಾರ್ಮಲ್ ಕಿಟ್ಟನ್ನು ಹಾಕಿದ್ದೆ, ಅಲ್ಲದು ಟೋಟಲ್ ಇರುವಷ್ಟು ಬೆಲ್ಟಿಗೆ ಒಂದನ್ನೇ ಲೂಪ್ ಮಾಡಿದ್ದೆ.
ಸ್ನೇಹಿತರೆ, ನಾನು ಆವಾಗ ನಿಮಗೆ ಹೇಳಿದ ಕಂಟ್ರೋಲ್ ಇದೆ ಸಹಿ. ಇದು 5 × 80 400 ಬಲ್ಪಿಗೆ ಆಗುತ್ತೆ ಟೋಟಲಾಗಿ.